ಹೇಳಿ ಹೇಳಿ. ಯಾವ ರಾಜಕೀಯ ಬೆಳವಣಿಗೆ ನೋಡಿ, ಅದು ಸುಮ್ಮನೆ ತಾವು ಕೇಳ್ತಾ ಇರ್ತೀರಾ, ನಾವು ಹೇಳ್ತಾ ಇರ್ಬೇಕು. ಅದೆಲ್ಲ ಏನು ನೀವು ಕೇಳೋದ್ರಲ್ಲೂ ಕೂಡ ಏನ್ ಅರ್ಥ ಇಲ್ಲ, ನಾವು ಹೇಳೋದ್ರಲ್ಲೂ ಅರ್ಥ ಇಲ್ಲ. ಎಲೆಕ್ಷನ್ ಆಗಿದೆ ಇನ್ನು, ಅದೆಲ್ಲ ನೋಡಿ, ಇದೆಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ. ಈಗ ಈ ವಿಷಯಗಳಿಗಾಗಲೇ CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, DCM ಹೇಳಿದ್ದಾರೆ. ಇಂಥ ವಿಷಯಗಳು ಏನೇ ಇದ್ರು ಕೂಡ ಅದು ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನಗಳಾಗ್ತದೆ. ಅದ್ರ ಬಗ್ಗೆ ನಾವುಗಳು ಚರ್ಚೆ ಮಾಡುವಂತ ಅಗತ್ಯತೆನೂ ಕೂಡ ಇಲ್ಲ, ಅದರ ಏನು ಅನಿವಾರ್ಯತೆನೂ ಇಲ್ಲ, ಅದಕ್ಕೆ ಅವಶ್ಯಕತೆನೂ ಇಲ್ಲ. ಎರಡರಲ್ಲೂ ನಮಗೆ ಗೆಲ್ಲುವ ನಿರೀಕ್ಷೆ ಅಂತೂ ಬಹಳ ಬಲವಾದಂತ ನಿರೀಕ್ಷೆ ಇದೆ. ಖಂಡಿತವಾಗಿ ಎರಡರಲ್ಲೂ ಕೂಡ ಗೆಲ್ತೀವಿ ಮತ್ತು ನಮಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ. ದಾವಣಗೆರೆ ಮತ್ತು ಬಾಗಲಕೋಟೆ ನೋಡಿ ನೋಡಿ, ಅದರಿಂದ ಏನಲ್ಲ, ಇವತ್ತು ನಾವು ಎಲ್ಲಾ ವರ್ಗ ಧರ್ಮದ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂಥದ್ದು, ಆಯ್ತಾ. ನಮ್ಮಲ್ಲಿ ಯಾರನ್ನು ಕೂಡ ದೂರ ಮಾಡುವಂಥದ್ದು ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ನಾವು ಜಾತ್ಯತೀತ ಪಕ್ಷ, ನಾವು ಒಂದು ಕೋಮಿಗೆ ಇನ್ನೊಂದು ಕೋಮಿಗೆ ಅಂತ ಸೀಮಿತ ಅಲ್ಲ. ಎಲ್ರಿಗೂ ಕೂಡ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಹೋಗ್ತೀವಿ. ಅದರಿಂದ ಅದು ಚುನಾವಣೆ ಸಂದರ್ಭದಲ್ಲಿ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅವರಿಗೆ ಆಕಾಂಕ್ಷಿಗಳಿಗೆ ನೋವಿರ್ಬೋದೇ ಹೊರತು ಅದು ಒಂದೇ ಏನು ಬೇರೆ ಅದರಿಂದ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಎಲ್ಲ ನಮ್ಮವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರಲ್ಲಿ ಮತ್ತು ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದು ಮುಸಲ್ಮಾನರೇ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಬಿಜೆಪಿಯಲ್ಲಿ ಯಾವಾಗ್ಲೂ ಅಲ್ಲಿ ಲಿಂಗಾಯತರು ಕೊಡ್ತಾರೆ, ಈ ಸಲ ಕೊಡ್ಲಿಲ್ಲ. ಅದೇ ಲಿಂಗಾಯತರೆಲ್ಲ ಬಿಜೆಪಿಗೆ ಹಾಕಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ವಾ? ಅವೆಲ್ಲ ಲೆಕ್ಕಾಚಾರ ನನಗೆ ಬೂತ್ ವೈಸ್ ಲೆಕ್ಕಾಚಾರ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮವ್ರ ತರ ಎಲ್ಲ ಮಾತಾಡಿದೀನಿ. ನೆನ್ನೆನೂ ಕೂಡ ಎಲ್ಲ ಸಿಕ್ಕಿದ್ರು. ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಮ್ಗೆ ಅಲ್ಲಿ ನಿರೀಕ್ಷೆ ಇದೆ. ಬಹಳ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ದಾವಣಗೆರೆ, ಹೆಚ್ಚಿನ ಮತದಲ್ಲಿ. ಸಮಸ್ಯೆ ಅಂತ ಹೇಳಿದ್ರೆ ಈಗ ಸಹಜವಾಗಿ ಸಮಸ್ಯೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ವೆಸ್ಟ್ ಏಷ್ಯಾದಿಂದ ಬರುವಂತ ಔಷಧಿಗಳು ಸಪ್ಲೈ ಸ್ವಲ್ಪ ನಮ್ಮ ಒಂದು ಸರ್ಕಾರದಲ್ಲಿ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಟೆಂಡರ್ಗಳು ಕರೆದಿದ್ದೀವಿ. ಅವ್ರು ಸ್ವಲ್ಪ ಸಮಯ ಕೇಳ್ತಾ ಇದಾರೆ. ಪರ್ಚೇಸ್ ಆರ್ಡರ್ಗಳೆಲ್ಲ ಕೊಟ್ಟಿದೀವಲ್ಲ, ಅವ್ರಿಗೆ ಇನ್ನೂ ನಮ್ಗೆ ಡೆಲಿವರಿ ಮಾಡೋದಕ್ಕೆ ಈಗ ಸದ್ಯಕ್ಕೆ ಆಗ್ತಾರೆ. ಇನ್ನೂ ಒಂದು 30 ದಿವಸ ಸಮಯ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಕೆಲವು ತಯಾರಿಕರಿಗೂ ಕೂಡ ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಬರೋದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಅವರು ಕೂಡ ನಮ್ಗೆ ತಯಾರಕ ಕೂಡ ಪತ್ರ ಬರೆದಿದ್ದಾರೆ. ಮತ್ತೆ ಗ್ಯಾಸ್ ಇಂದ ಇಲ್ಲಿ ಸ್ಥಳೀಯ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ, ಈ ಗ್ಯಾಸ್ ಸಪ್ಲೈ ತೊಂದರೆ ಆದ್ರೆ ಸದ್ಯಕ್ಕೇನಿಲ್ಲ, ಬಟ್ ಇದೇ ತರ ಇನ್ನು ಸ್ವಲ್ಪ ಕಷ್ಟ ಆದ್ರೆ ಸಮಸ್ಯೆ ಆಗ್ಬೋದು. ಏನು ಡೀಸೆಲ್ ಮತ್ತೆ ಗ್ಯಾಸ್ ನೋಡೋಣ. ಸದ್ಯಕ್ಕೆ ಏನು ಆತಂಕ ಪಡ್ಬೇಕಾಗೇನಿಲ್ಲ. ಆದ್ರೆ ಅಲ್ಲಿ ಕದನ ವಿರಾಮ ಆದ್ರೆ ಖಂಡಿತ ನಮ್ಗೆ ಆ ಸಮಸ್ಯೆ ಬಗ್ಗೆ ನೋಡಿ, ಇದು ಎಲ್ಲಾ ರೀತಿಯ ತೊಂದರೆಗಳಾಗಿರುತ್ತಲ್ಲ. ಯಾಕಂದ್ರೆ ಆಯಿಲ್ ಪೆಟ್ರೋಲಿಯಂ ಸೆಕ್ಟರ್ ಅಲ್ಲಿ ಯಾವುದೇ ಒಂದು ನಾವು ನೋಡಿದಾಗ ಅದು ಬಿಟುಮೆನ್ ಇರ್ಬೋದು, ಅಥವಾ ಫಾರ್ಮಸ್ಯೂಟಿಕಲ್ ಇದರ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾಕಂದ್ರೆ ಎಲ್ಲ ಇವತ್ತು ಪ್ರತಿಯೊಂದಿಗೂ ಕೂಡ ಅನೇಕ ಕಂಪನಿಗಳಿಗೆ ತಯಾರಕರಿಗೆ ಫ್ಯೂಲ್ ಬೇಕು, ಗ್ಯಾಸ್ ಬೇಕು, ಡೀಸೆಲ್ ಬೇಕು. ಹೋಟೆಲ್ ರಿಟೇಲ್ ಬಿಸ್ನೆಸ್ ಮಾಡೋರ್ಗೂ ಕೂಡ ಬೇಕಾಗ್ತದೆ. ಸೊ ಎಲ್ಲ ಇಂಟರ್ ಕನೆಕ್ಟೆಡ್. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಇದು ಆಗದೆ ಇರೋ ತರ ನೋಡ್ಕೋಬೇಕು. ಅಲ್ಲಿಂದ ಬರ್ದಿದ್ರೆ ಪರ್ಯಾಯವಾಗಿ ಬೇರೆ ಕಡೆಯಿಂದ ತಗೊಂಡು ಸರಬರಾಜು ಆಗೋ ತರ ಮಾಡಬೇಕು. ಬೇರೆ ಬೇರೆ ದೇಶಗಳಿಂದ ಅದನ್ನ ಖರೀದಿ ಮಾಡುವಂತದಕ್ಕೆ ವ್ಯವಸ್ಥೆಗಳು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಇದಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಸಮಸ್ಯೆ ಇದೆ, ಸೊ ಸ್ಪಷ್ಟವಾಗಿ ಹೇಳ್ಬೇಕು ಸಮಸ್ಯೆ ಇದೆ ಅಂತ. ಸುಮ್ಮನೆ ಸಮಸ್ಯೆ ಇಲ್ಲ ಅಂತ ಹೇಳುವಂತದ್ದು ಈಗ ಅನೇಕ ಕಡೆ ಇವತ್ತು 50% ಬಂದಿದೆ. ಮತ್ತು ಅನೇಕ ಬಿಸ್ನೆಸ್ಗಳು ಕೂಡ ಅವರು ತಯಾರಿಕೆ ಕೂಡ 50% ಇಳಿಸಿದ್ದಾರೆ. ಆದ್ರಿಂದ ಈ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಕ್ ಹೋಗಬಾರ್ದು. ಈಗ ಜನರಿಗೆ ಸ್ಪಷ್ಟವಾದಂತ ವಿಷಯಗಳು ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ದಾರಿ ತಪ್ಪಿಸ್ಬಿಟ್ಟು ನಾವು ಏನೋ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಇದು ಯುದ್ಧ ಆಗ್ತಾ ಇರುವಂತದ್ದು. ನಾವೇನು ಕೇಂದ್ರ ಸರ್ಕಾರನ ನೀವೇ ಹೊಣೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಇದನ್ನ ಏನು ಸಮಸ್ಯೆ ಇಲ್ಲ ಅಂತ ಯಾಕೆ ಹೇಳ್ಬೇಕು? ಸಮಸ್ಯೆ ಇದೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಗೆ ನಿರ್ವಹಣೆ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದೀವಿ, ಅದೆಲ್ಲವನ್ನು ಕೂಡ ಜನರ ಮುಂದೆ ಇಡಬೇಕು ಸ್ಪಷ್ಟವಾಗಿ. ನಾನು ಅದನ್ನೇ ಆಗ್ರಹಿಸ್ತೀನಿ. ಕೇಂದ್ರ ಸರ್ಕಾರ
ನಿಜಾಂಶಗಳನ್ನ ಸ್ಪಷ್ಟವಾಗಿ ಇಡ್ಲಿ. ಅದಕ್ಕೂ ತೊಂದರೆ ಇದೆಯಲ್ಲ, ತೊಂದರೆ ಎಲ್ಲ ಕಡೆ ಇವತ್ತು ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಇದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ಆಯ್ತಾ. ಸೊ ಅದಕ್ಕೋಸ್ಕರ ಅದನ್ನ ಹಿಡ್ಕೊಂಡು ನಾವು ಮುಂದೆ ಏನ್ ಮಾಡ್ಬೇಕು ಅದನ್ನ ಖಂಡಿತವಾಗಿಯೂ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಸಮಸ್ಯೆ ಇದ್ದಾಗ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ, ನಾವು ನೋಡ್ಬೇಕಾಗ್ತದೆ. ಈಗಲೂ ಹೇಳಿದ ಮೇಲ್ಗಡೆ ಅಂದ್ರೆ ಅವ್ರಿಗೆ ನೋಡಿ ಆತರ ಏನಲ್ಲ. ಇವಾಗ ವೆನ್ಲಾಕ್ KMC ಜೊತೆ ಟೈಅಪ್ ಆಗಿರೋದು ಏನು ಅದು ಪ್ರೈವೇಟ್ ಲಾಬಿಗೆ ಮಾಡಿದೀವ. ನಾವು ಇವತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕು ಆಸ್ಪತ್ರೆ, ಆಮೇಲೆ ನಮ್ಮ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಮೂಡಬಿದ್ರಿ CHC ಮತ್ತು ವಿಟ್ಲ CHC 4 ಕೂಡ ನಾವು ಎನಪೋಯ ಮತ್ತು ಆಳ್ವಾಸ್ ಮತ್ತು AG ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನು ದುಡ್ಡು ಕಾಸಿನ ವ್ಯವಹಾರ ಏನೂ ಇಲ್ಲ. ಅವರ ಒಂದು ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ವೈದ್ಯಕೀಯ ಸೇವೆಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೊಡ್ತಾರೆ. ಅವ್ರ ಮೆಡಿಕಲ್ ಕಾಲೇಜ್ಗಳಿಂದ ಇದನ್ನ ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ನಮ್ಮ ಇದರಲ್ಲಿ ಏನು ಬೇರೆ ನಮ್ಮಿಂದ ಪೇಷಂಟ್ಗಳೇನು ಅವ್ರ ಆಸ್ಪತ್ರೆಗೂ ಕೂಡ ಏನು ಹೋಗೋದಿಲ್ಲ. ಎಮರ್ಜೆನ್ಸಿ ಇದ್ರೆ ಮಾತ್ರ, ಇಲ್ಲದೆ ಹೋದ್ರೆ ಎಲ್ಲ ಸೇವೆಗಳನ್ನ ಉನ್ನತ ತಜ್ಞ ಸೇವೆಗಳನ್ನ ಇಲ್ಲಿ ಈ ಆಸ್ಪತ್ರೆಗಳು ನೀಡಬೇಕು ಅಂತ ಮಾಡ್ತಾ ಇದೀವಿ. ಇದು ರಾಜ್ಯಾದ್ಯಂತ ನಾವು ಎಲ್ಲಾ ಮೆಡಿಕಲ್ ಕಾಲೇಜ್ಗಳು ಈಗ ಜಿಲ್ಲಾ ಆಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಗಳನ್ನ ನೀವು ಈ ರೀತಿಯಾದಂತ ಒಂದು ಟೈಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. NMC ಗೈಡ್ಲೈನ್ಸ್ ಪ್ರಕಾರ ಕೂಡ ಅದಿದೆ. ಆಮೇಲೆ ಅವರಲ್ಲಿರುವಂತ ಏನು ಡಾಕ್ಟರ್ಸ್ಗೆ ಹೆಚ್ಚು ಇಲ್ಲಿ ಪೇಷಂಟ್ಸ್ ನೋಡುವಂತದ್ದು ಅವಕಾಶ ಸಿಗ್ತದೆ. ಅವರು ಕೂಡ ತಜ್ಞ ವೈದ್ಯರಿಗೆ ಎಕ್ಸ್ಪೋಜರು ಜಾಸ್ತಿ ಸಿಗ್ತದೆ. ಸೊ ಇಬ್ರಿಗೂ ಅನುಕೂಲ ಆಗ್ತಾ ಇರೋದ್ರಿಂದ ಮಾಡ್ತೀವಿ. ಏನು ಯಾರು ಇದರಿಂದ ನಾವೀಗ ಎಲ್ಲಾ ಕರ್ನಾಟಕದಲ್ಲಿರುವಂತ ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಎಲ್ಲಾ ಮೆಡಿಕಲ್ ಕಾಲೇಜ್ಗಳ ಜೊತೆಯಲ್ಲಿ ಈ ರೀತಿಯಾಗಿ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಈಗಾಗಲೇ ತುಮಕೂರಿನ ನಾನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಜೊತೆ ಮಾತನಾಡಿದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವ್ರ ಕಾಲೇಜು. ಅವರು ಕೂಡ ಅಲ್ಲಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಅಲ್ಲಿಯ ಒಂದು ತಾಲೂಕು ಆಸ್ಪತ್ರೆಯನ್ನ ನಾವು ಒಡಂಬಡಿಕೆ ಮಾಡೋದಕ್ಕೆ ಆಸಕ್ತಿ ಅವರು ತೋರಿಸಿದ್ದಾರೆ. ಅದೇ ರೀತಿ ಎಲ್ಲಾ ಕಾಲೇಜ್ಗಳಲ್ಲಿ ಕೂಡ ನೀವು ಇದು ಮಾಡಬೇಕು ಅಂತ ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ನೋಡಿ ಅವರು ಏನೇನೋ ಅವ್ರಿಗೆ ಆಲೋಚನೆಗಳು ಬಿಡಿ, ಅವೆಲ್ಲ ಉತ್ತರ ಕೊಡಕ್ ಆಗೋದಿಲ್ಲ. ನಮ್ಮಲ್ಲಿ ಯಾರು ಕೂಡ ಪ್ರಯೋಗಶಾಲೆ ಆಗೋದಿಲ್ಲ. ಇಲ್ಲಿ ಅಲ್ಲಿರುವಂತ ವೈದ್ಯರು, ತಜ್ಞ ವೈದ್ಯರು, ಸಿಬ್ಬಂದಿಯವರೆಲ್ಲ ಈಗ ವೆನ್ಲಾಕ್ ಇಂದ KMC ಇಂದ ತಜ್ಞ ವೈದ್ಯರೆಲ್ಲ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಇದನ್ನ ಈಗ ವೆನ್ಲಾಕ್ ಪ್ರಯೋಗಶಾಲೆ ಆಗಿದ್ಯಾ? ಸೊ ಅವ್ರೇನ್ ತಪ್ಪು ಕಲ್ಪನೆ ಇದೆ, ಪೂರ್ತಿ ಮಾಹಿತಿ ಇಲ್ಲ. ನಮ್ಮ ಉದ್ದೇಶ ಅದೇನಲ್ಲ. ಖಾಸಗಿಯವ್ರ ಜೊತೆ ನಾವೇನು ನಮ್ಮ ಆಸ್ಪತ್ರೆ ಏನು ಕೊಡೋಕ್ ಹೋಗ್ತಾ ಇಲ್ಲ. ನಮ್ಮಿಂದ ಯಾವ ಪೇಷಂಟ್ಸ್ ಅನ್ನು ಕೂಡ ಅವರ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ಕೂಡ ಮಾಡ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಉಚಿತ ಸೇವೆಯನ್ನ ನಮ್ಮ ಜನರಿಗೆ ಸಿಗುವಂತದ್ದು ಮಾಡ್ತೀವಿ. ಮತ್ತು ಇನ್ನೂ ಹೆಚ್ಚು ತಜ್ಞತೆ ಇರುವಂತ ಸೇವೆಗಳನ್ನ, ಇನ್ನೂ ಹೆಚ್ಚು ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಗಳನ್ನ ಅವರಿಂದನೂ ಕೂಡ ನಮ್ಮ ಆಸ್ಪತ್ರೆಗೆ ಬರುವಂತದ್ ರೀತಿ ಆಗುತ್ತೆ. ಸೊ ನಮ್ಮ ಸರ್ವಿಸ್ ಜೊತೆಯಲ್ಲಿ ಅವ್ರದ್ದು ಸೇರ್ಕೊಳ್ತದೆ, ಇನ್ನು ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಸೊ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಕಮ್ಮಿ ಆಗಿಲ್ಲ, ಅವ್ರ ಬೆಲೆ ಏರಿಕೆ ಆಗಿದೆ. ಈಗ ಬೆಲೆ ಕೆಲವು ಮೆಡಿಸಿನ್ಸ್ ಎಲ್ಲ ಬೆಲೆ ಏರಿಕೆ ಆಗಿದೆ. ಯಾಕಂತ ಹೇಳಿದ್ರೆ ಅದರ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗಿದೆ. ಔಷಧಿಗೆ ಅಗತ್ಯ ಇಂಗ್ರೀಡಿಯೆಂಟ್ಸ್ ಕಾಸ್ಟ್ ಹೆಚ್ಚಾಗಿದೆ. ಸೊ ಅದು ಇವತ್ತು ಒಂದು ವಿಷಯ ಇರುವಂತದ್ದು. ಕೆಲವು ಮೆಡಿಸಿನ್ಸ್ ಹೆಚ್ಚು ಮಾಡಿರುವಂತದ್ದಾಗಿದೆ. ಅದ್ರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಗಮನ ತಗೊಳ್ಬೇಕಾಗ್ತದೆ. ಇದನ್ನ ಹೆಚ್ಚು ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಮತ್ತು ಔಷಧಿಗಳನ್ನ ಸರಿಯಾದ ರೀತಿ ಸಿಗೋದಕ್ಕೂ ಕೂಡ ಸದ್ಯಕ್ಕೆ ಸಮಸ್ಯೆ ಇದೆ ಅಂತ ಹೇಳೋದಿಲ್ಲ. ಆದ್ರೆ ಸ್ವಲ್ಪ ನಾವು ಈ ಕದನ ವಿರಾಮ ಆಗುವಂತದ್ದು ಬಹಳ ಮುಖ್ಯ ಇದೆ. ಯಾಕಂದ್ರೆ ಇದು ಬೇರೆ ಬೇರೆ ಅನೇಕ ಸೆಕ್ಟರ್ಗಳಲ್ಲಿ ಇವತ್ತಿನ ದಿವಸ 50% ಬಂದ್ಬಿಟ್ಟಿದೆ. ಕೋವಿಡ್ ಸಂದರ್ಭದಲ್ಲಿ ಯಾವ ತರ ಆಗಿತ್ತು ಆ ತರ ಪರಿಸ್ಥಿತಿ ಅನೇಕ ಸೆಕ್ಟರ್ಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಇದನ್ನ ಎಚ್ಚರಿಕೆಯಿಂದ ಮುಂದಿನ ದಿವಸಗಳಲ್ಲಿ ನಾವು ಹೆಜ್ಜೆ ಇಡಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.